ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ದ ಕ್ರಿಕೆಟಿಂಗ್ ಟಾಪ್ ಸ್ಟೋರೀಸ್ ಮಗ. ಫೈನಲಿ ಆರ್ ಸಿ ಬಿ ಅವರು ಡಿ ಸಿ ವಿರುದ್ಧ ಫೈನಲ್ ಅಲ್ಲಿ ಗೆದ್ದು ಚಾಂಪಿಯನ್ ಆಗಿ ಹೊರ ಹೊಮ್ಮಿದ್ದಾರೆ ಅಂತಾನೆ ಹೇಳ್ಬೋದು ಗೈಸ್. 2026 ಹೊಸ ಚಾಂಪಿಯನ್ ಅಂತಾನೆ ಹೇಳ್ಬೋದು ಆರ್ ಸಿ ಬಿ ಅವರು. ಈ ಒಂದು ಮ್ಯಾಚ್ ಅಲ್ಲಿ ಆರ್ ಸಿ ಬಿ ಅವರು ಡಿ ಸಿ ವಿರುದ್ಧ ಯಾವ ತರ ರನ್ ಚೇಸ್ ಮಾಡಿದ್ರು ಅಂದ್ರೆ, ಡಿ ಸಿ ಅವರು ಎ ಸಿ ಹಾಕೊಂಡು ಮಲ್ಕೋಬೇಕು ಇವತ್ತು ನೈಟ್ ಎಲ್ಲ, ಆ ತರ ರನ್ ಚೇಸ್ ಮಾಡಿದ್ರು. ಇಲ್ಲ ಅಂತಂದ್ರೆ ಇವತ್ತೇನಾದ್ರು ಎ ಸಿ ಹಾಕೊಂಡಿಲ್ಲ ಅಂದ್ರೆ ಪಕ್ಕ ಬೇವ್ಕಂತಾರೆ ಅಂತಾನೆ ಹೇಳ್ಬೋದು. ಎಲ್ಲೋ ಒಂದ್ ಕಡೆ ಡಿ ಸಿ ಅವರಿಗೆ ಫೈನಲ್ ಅಂದ್ರೆ ಎಲ್ಲೋ ಒಂದ್ ಅನ್ಲಕ್ಕಿ ಅಂತ ಹೇಳ್ಬೋದು ಗೈಸ್. ಹೌದು, ಏನು ಅವ್ರ ಟೀಮ್ಗೆ ಫೈನಲ್ ಅಂತ ಬಂದ್ರೆ ಸಾಕು, ಯಾಕೋ ಎಲ್ಲಿ ನೋಡಿ ಕಂಟಿನ್ಯೂಸ್ ಆಗಿ ನಾಲ್ಕಿಗೆ ಅವ್ರದ್ದೆಲ್ಲೂ 4 ಸೀಸನ್ ಫೈನಲ್ ಬಂದಿದ್ದಾರೆ. ಆದ್ರೂ ಫೈನಲ್ ಅಲ್ಲಿ ಸೋತೋಗ್ತಾ ಇದ್ದಾರೆ. ಅದೇನಂತ ಗೊತ್ತಿಲ್ಲ ಗೈಸ್. ಅದಂತೂ ನಮ್ಗೆ ಒಳ್ಳೇದಾಗಿದೆ ಅಂತ ಹೇಳ್ಬೋದು ನಾವು, ಯಾಕಂದ್ರೆ ನಮ್ಮ ಆರ್ ಸಿ ಬಿ ಟೀಮ್ ಗೆದ್ದಿದೆ. ಓಕೆ ಗೈಸ್, ಈ ಒಂದು ಮ್ಯಾಚ್ ಗೆಲ್ಲೋದಕ್ಕೆ ಮೈನ್ ಕಾಂಟ್ರಿಬ್ಯೂಟ್ ಯಾರಪ್ಪ ಅಂತಂದ್ರೆ ಪಕ್ಕ ಹೇಳ್ಬೋದು ಗೈಸ್, 100% ಸ್ಮೃತಿ ಮಂದನ ಮತ್ತೆ ಜಾರ್ಜ್ ವಾಲ್. ಇವ್ರಿಬ್ರು ಏನ್ ಪಾರ್ಟ್ನರ್ಶಿಪ್ ಕೋಡ್ ಬಂದಿತ್ತಲ್ಲ 150+ ಕ್ರೇಜಿ ಅಂತಾನೆ ಹೇಳ್ಬೋದು. ಏನಾದ್ರು ಸಪೋಸ್ ಇವ್ರು ಏನಾದ್ರು ಒಬ್ರು ಕಚ್ಚಕೊಂಡಿದ್ರೆ ಪಕ್ಕ ಈ ಮ್ಯಾಚ್ ಸೀಲ್ ಡೌನ್ ಆಗಿರೋದು ಡಿ ಸಿಗೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಹ್ಯಾರಿಸ್ ಅವ್ರು ನೋಡಿ 9 ರನ್ ಇದ್ದಾಗ ಔಟ್ ಆಗೋಗ್ಬಿಡ್ತಾರೆ. ಅಲ್ಲಿಂದ ಬಂದಂತ ಇಬ್ರು ಪಾರ್ಟ್ನರ್ಶಿಪ್ 150+ ಹೊಡಿತಾರೆ. ಎಷ್ಟು ಸಖತ್ತಾಗಿ ಹೊಡಿತಾರೆ ಅಂದ್ರೆ, ಎಲ್ಲೂ ರನ್ನು ಡಾಟ್ ಬಾಲ್ಗಳು ಕಮ್ಮಿ ಮಾಡ್ಕೊಂಡ್ರು. ಮತ್ತೆ ಸ್ಟ್ರೈಕ್ ರೇಟ್ ನೋಡಿ ಗೈಸ್, ಆಲ್ಮೋಸ್ಟ್ 150 170 ಮೇಲೇನೆ ಸ್ಟ್ರೈಕ್ ರೇಟ್ ಇದು. ಅದರಿಂದ ನೋಡಿ ಎಲ್ಲೋ ಒಂದು ರನ್ ರೇಟ್ ನ ಬೀಳ್ದಂಗೆ ನೋಡ್ಕೊಂಡು ಯಾವ ತರ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡೋದು ಅಂದ್ರೆ, ಅಲ್ಲೇ ಡಿ ಸಿ ಅವ್ರಿಗೆ ಕೊಲ್ಯಾಪ್ಸ್ ಆದ್ರು ಅಂತಾನೆ ಹೇಳ್ಬೋದು ಗೈಸ್. ಎಲ್ಲೋ ಒಂದ್ ಕಡೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಒಂದು ಏನು ಜಾರ್ಜ್ ವಾಲ್ ಔಟ್ ಆಗ್ತಾರೆ, ಮತ್ತೆ ಸ್ಮೃತಿ ಮಂದನ್ ಅವ್ರು 87 ರನ್ ಹೊಡಿತಾರೆ. ಮತ್ತೆ ಯಾರು ರಿಚಾ ಘೋಷ್ ಔಟ್ ಆಗೋಗ್ಬಿಡ್ತಾರೆ. ಮತ್ತೆ ರಾಧಾ ಯಾದವ್ ನೋಡಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಕ್ಯಾಚ್ ಕೊಟ್ಬಿಡ್ತಾರೆ. ಆ ಕ್ಯಾಚ್ ಸಪೋಸ್ ಹಿಡಿದಿದ್ರೆ ಪಕ್ಕ ಡಿ ಸಿ ಕಡೆ ಆಗಿರೋದು ಅಂತ ಹೇಳ್ಬೋದು ಗೈಸ್. ಯಾಕಂದ್ರೆ ಏನ್ ಬೇರೆ ಹೊಸ ಬ್ಯಾಟರ್ ಬಂದು ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಮಾಡಕ್ ಆಗ್ತಿರ್ಲಿಲ್ಲ. ಆದ್ರೆ ಮೀನು ಮಣಿಯವರು ಒಳ್ಳೆ ಫೀಲ್ಡರ್, ಆ ಒಂದು ಕ್ಯಾಚ್ ಬಿಟ್ಟು ಆರ್ ಸಿ ಬಿಗೆ ಕಪ್ಪು ಗೆಲ್ಲೋ ತರ ಮಾಡ್ಕೊಟ್ರು ಅಂತ ನನ್ಗನ್ಸುತ್ತೆ. ಆಮೇಲೆ ಲಾಸ್ಟ್ ಅಲ್ಲಿ 2 ಬಾಲ್ಗೆ 2 4 ಹೊಡೆದ್ಬಿಟ್ಟು ರಾಧಾ ಯಾದವ್ ಫಿನಿಶಿಂಗ್ ಮಾಡ್ಕೊಡ್ತಾರೆ ಅಂತಾನೆ ಹೇಳ್ಬೋದು. ಫೈನಲ್ ಆಗಿ ಇದ್ರ ಮುಖಾಂತರ ರಾಧಾ ಯಾದವ್ ಅವರು ಫಿನಿಶಿಂಗ್ ಮಾಡ್ಕೊಡೋ ಮುಖಾಂತರ ಆರ್ ಸಿ ಬಿ ಅವರು 2026 ಹೊಸ ಚಾಂಪಿಯನ್ ಆಗಿ ಹೊರ ಹೊಮ್ಮಿದ್ದಾರೆ ಅಂತ ಹೇಳ್ಬೋದು ಗೈಸ್. ನಿಮ್ಗೆ ಏನ್ ಅನ್ಸುತ್ತೆ? ಆರ್ ಸಿ ಬಿ ಅವರು ಚಾಂಪಿಯನ್ ಖುಷಿಯಾಗಿ ಗೆದ್ದಿರೋದಕ್ಕೂ ನಿಮ್ಗೇನು ಖುಷಿ ಇದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನೋಡೋಣ ಗೈಸ್. ಓಕೆ ಗೈಸ್, ಸ್ಟಾರ್ಟಿಂಗ್ ಇಂದ ಬರೋದಾದ್ರೆ ಆರ್ ಸಿ ಬಿ ಅವರು ಟಾಸ್ ಗೆದ್ದು ಡಿ ಸಿ ಅವರಿಗೆ ಬ್ಯಾಟಿಂಗ್ ಆಡಕ್ಕೆ ಹೇಳ್ತಾರೆ. ಚೆನ್ನಾಗಿ ಒಂದು ಡಿ ಸಿ ಅವರು ಚೆನ್ನಾಗಿ ಒಂದು ಸ್ಕೋರ್ ಮಾಡ್ಕೊಂಡು ಹೋಗ್ತಾ ಇದ್ರು. ಅಂತ ಟೈಮಲ್ಲಿ ಶಿಫಾಲಿ ವರ್ಮಾ ಔಟ್ ಆಗ್ತಾರೆ. ಮತ್ತೆ ಲಿಜಿಲ್ಲಿ ಅವರು ಔಟ್ ಆಗ್ತಾರೆ. ಅಲ್ಲಿಂದ ಏನು ಸ್ಕೋರ್ನ ಮೂವ್ ಮಾಡ್ಕೊಂಡು ಹೋಗಿದ್ದು ಯಾರು ಲಾರಾ ಉಲ್ಫರ್ಟ್ ಮತ್ತೆ ಜಮೀಮಾ ರಾಡ್ರಿಕ್ಸ್ 57 ಏನೋ ಹೊಡಿತಾರೆ. ಮತ್ತೆ ಲಾರಾ ಉಲ್ಫರ್ಟ್ 47 ಹೊಡಿತಾರೆ. ಆಮೇಲೆ ಏನು ವೆಸ್ಟ್ ಇಂಡೀಸ್ ನ ಆಟಗಾರ ಅಂತ ಹೆನ್ರಿ ಅವ್ರು ಬಂದು 13 ಬಾಲ್ಗೇನು 30 ಹೊಡಿತಾರೆ ಗೈಸ್. ಅಲ್ಲೇ ಸ್ವಲ್ಪ ಆರ್ ಸಿ ಬಿ ಕಡೆ ವಾಲಕ್ ಆಗ್ಲಿಲ್ಲ ಅಂತ ಅನ್ಸುತ್ತೆ. ಯಾಕೆಂದ್ರೆ 200+ ಫೈನಲ್ ಇಡೀ ಮೆನ್ಸೇ ಆಗ್ಲಿ ವುಮೆನ್ಸೇ ಆಗ್ಲಿ 200ನ ಚೇಸ್ ಮಾಡಿರೋಂಥ ಟೀಮ್ ಇಲ್ಲ ಅಂತ ಹೇಳ್ತಾ ಇದ್ರು ಕಮೆಂಟ್ರಿ ಅವರು. ಆದ್ರೆ ಆ ಒಂದು ದಾಖಲೆನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಏನು ಡಿ ಸಿ ಅವ್ರು ಕೊಟ್ಟಂತ 203 ರನ್ನ ನೀರಜ್ ಹೊಡೆದ್ರು ಅಂತಾನೆ ಹೇಳ್ಬೋದು ಆರ್ ಸಿ ಬಿ ಅವರು. ಹೌದು, ಏನು ಹ್ಯಾರಿಸ್ ಅವ್ರು ಫಸ್ಟ್ ವಿಕೆಟ್ ಬಿತ್ತು ಇಲ್ಲ ಅಂತ ಏನು ಹೇಳ್ತಾ ಇಲ್ಲ. ಅಲ್ಲಿಂದ ಸ್ಮೃತಿ ಮಂದನ ಮತ್ತೆ ಕ್ಯಾಪ್ಟನ್ಸಿ ಆಡಿದಂಥ ಸ್ಮೃತಿ ಮಂದನ ಮತ್ತೆ ಜಾರ್ಜ್ ವಾಲ್ ಅವರು ಕ್ರೇಜಿ. ಈ ಒಂದು ಮ್ಯಾಚ್ಗೆ ಅವರಿಬ್ಬರಿಗೆ ಮ್ಯಾನ್ ಆಫ್ ದ ಮ್ಯಾಚ್, ಮ್ಯಾನ್ ಆಫ್ ದ ಸೀರೀಸ್ ಕೊಡ್ಬೇಕಂತಾನೆ ಹೇಳ್ಬೋದು ಗೈಸ್. ಅಷ್ಟು ಸಕ್ಕದಾಗಿ ಮಾಡಿದ್ರು ಅಂತ ಹೇಳಿ. ಇನ್ನು ಪರ್ಪಲ್ ಕ್ಯಾಪ್ ನೋಡಿ ಗೈಸ್, ಸ್ಮೃತಿ ಮಂದನಗೆ ಹೋಗುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹೈಯೆಸ್ಟ್ ರನ್ ಗೆಟರ್ ಆಗಿದ್ದಾರೆ ಈ ಸೀಸನ್ ಅಲ್ಲಿ ಸ್ಮೃತಿ ಮಂದನ್ ಅವರು. ನನಗಂತೂ ಈ ಸೀಸನ್ ಸ್ಮೃತಿ ಮಂದನ ಒಂದು 4 ತುಂಬಾ ಇಷ್ಟ ಆಯ್ತು ಅಂತ ಹೇಳ್ಬೋದು. ನಿಮ್ಗೆ ಏನಿಸುತ್ತೆ ಗೈಸ್? ಆರ್ ಸಿ ಬಿ ಅವರು ಕಪ್ ಗೆದ್ದಿದ್ದಾರೆ, ಈ ವರ್ಷದ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ನಿಮ್ಗೆ ಏನಿಸ್ತಂದ್ರೆ ನನಗೆ ಕಮೆಂಟ್ ಮಾಡಿ ನೋಡೋಣ. ಇದೇ ತರ ಕ್ರಿಕೆಟಿಂಗ್ ಅಪ್ಡೇಟ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೈಸ್. ಬಾಯ್.